ಹಾರ್ಕೂಡ ವಾಹಿನಿಗೆ ಸ್ವಾಗತ. ಉಪಾಸನೆ ಶಿವಯತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧೇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಯೋ ದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಚರಾಚರಂ. ಪರಮ ಪೂಜ್ಯ ಮಹಾಯೋಗಿ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಲಿಂಗೈಕ್ಯ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಸೇಡಂ ತಾಲೂಕಿನ ಆರಾಧ್ಯ ಶಕ್ತಿಯಾಗಿರುವಂತಹ ಶ್ರೀ ಕೊತ್ತಲ ಬಸವೇಶ್ವರರನ್ನು ಮನದಲ್ಲಿ ಧ್ಯಾನಿಸಿ ವಂದಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಪವಿತ್ರ ಪರ್ವಕಾಲದ ಈ ಶುಭ ಪ್ರಸಂಗದಲ್ಲಿ ಆಗಮಿಸಿ ಪಾವನ ನೇತೃತ್ವವನ್ನು ವಹಿಸಿರುವಂತಹ ಈ ಭಾಗದ ಸಾಂಸ್ಕೃತಿಕ ರಾಯಭಾರಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅತ್ಯಂತ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಯುವ ಸನ್ಯಾಸಿಗಳಾದ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹಾಲಪ್ಪಯ್ಯ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ, ಇಂದಿನ ಈ ಪವಿತ್ರ ಪ್ರಸಂಗದಲ್ಲಿ ತಮ್ಮ ಸರ್ಕಾರದ ಎಲ್ಲ ಕಾರ್ಯಗಳಿದ್ದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಭಕ್ತಿಯಿಂದ ಆಗಮಿಸಿ ಅನುಭಾವದ ಹಿತವಚನಗಳನ್ನು ಹೇಳಿರುವಂತಹ ಹಾರಕೂಡ ಮಠದ ಕರುಣೆಯ ಕಂದರಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಸನ್ಮಾನ್ಯ ಸಚಿವರಾದ ಶ್ರೀ ಚಂದ್ರಪ್ರಕಾಶ್ ಪಾಟೀಲ್ಜಿಯವರೇ, ವೇದಿಕೆಯ ಮೇಲೆ ಅತ್ಯಂತ ಸುಂದರವಾಗಿ ಮಾತನಾಡಿರುವಂತಹ ಮಾಜಿ ಶಾಸಕರು, ಹಾರಕೂಡ ಮಠದ ಅತ್ಯಂತ ಒಲವಿನ ಪ್ರೀತಿಯ ಸದ್ಭಕ್ತರಾಗಿರುವಂತಹ ಶ್ರೀ ರಾಜ್ಕುಮಾರ್ ಪಾಟೀಲ್ ತರ್ಕೂರ್ ಅವರೇ, ಸಂಗೀತ ಬಳಗವೇ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅತ್ಯಂತ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡಿರುವಂತಹ ಶ್ರೀ ಶಿವಶರಣಪ್ಪ ಭಂಜಿಯವರೇ, ಶ್ರೀ ಸುರೇಶ್ ಗೂಡ್ಕಿಯವರೇ, ಶ್ರೀ ಸೋಮನಗೌಡ ಬಿರಾದರ್ ಬೊಮ್ಮನಹಳ್ಳಿಯವರೇ, ಬಸವರಾಜ್ ಗೌಡಪ್ಪನವರವರೇ, ಪ್ರಕಾಶ್ ಗೂಡ್ಕಿಯವರೇ, ಸುನೀಲ್ ಕುಮಾರ್ ನಿರ್ಣಿಯವರೇ, ಕೊತ್ತಲ ಬಸವೇಶ್ವರ ಪಬ್ಲಿಸಿಟಿಯವರೇ, ಉಮೇಶ್ ಪಾಟೀಲ್ ಅವರೇ, ನಮ್ಮ ಭೀಮರಾವ್ ಕೊಟ್ಟಿಗೆಯವರೇ, ಹಾರಕೂಡ ಭಜನಾ ಮಂಡಳಿಯವರೇ, ರಾಜಶೇಖರ್ ನಿರಂಗಿಯವರೇ, ಬಸವರಾಜ್ ರಾಯ್ಕೋಡ್ ಅವರೇ, ಸಿದ್ದಣ್ಣ ಗೋಟೂರ್ ಅವರೇ, ಶಿವರುದ್ರಪ್ಪ ಕೋಟೂರ್ ಅವರೇ, ಬಸವರಾಜ್ ಕೋಸ್ನಿ ಅವರೇ, ಇನ್ನೂ ಅನೇಕ ಎಲ್ಲ ಸದ್ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಇವರ ಜೊತೆಯಲ್ಲಿ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಸೇಡಂ ತಾಲೂಕಿನ ಮತ್ತು ಸೇಡಂ ಪಟ್ಟಣದಲ್ಲಿರುವ ಹಾರಕೂಡ ಮಠದ ಎಲ್ಲ ಸದ್ಭಕ್ತಾದಿಗಳಿಗೆ ಸದಾಕಾಲ ಚನ್ನಬಸವ ಶ್ರೀಗೆ ಆಶೀರ್ವಾದ ಇರ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಒಂದು ಅತ್ಯಂತ ಭಾವನಾತ್ಮಕವಾಗಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಮೊದಲಿಗೆ ಸಾರೋಟಿನಲ್ಲಿ ಉತ್ಸವವನ್ನು ಮಾಡಿದ್ದರು. ತ್ರಿಮೂರ್ತಿಗಳ ಉತ್ಸವ ಪರಮಪೂಜ್ಯ ಸದಾಶಿವ ಮಹಾಸ್ವಾಮೀಜಿಯವರು, ನಾವು ಮತ್ತು ಹಾಲಪ್ಪಯ್ಯ ಮಹಾಸ್ವಾಮೀಜಿಯವರು ನಮ್ಮೆಲ್ಲರನ್ನ ಉತ್ಸವದಲ್ಲಿ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಕಾರ್ಯವನ್ನು ಮಾಡಿದ್ದೀರಿ. ಈ ಒಂದು ಉತ್ಸವದಲ್ಲಿ ನಾವು ಹೆಂಗೆ ಭಾಗಿಯಾಗಿವಿ ಅಂತಂದ್ರೆ, ನಾವು ಇವತ್ತು ಅಧಿಕಾರಿಯಾಗಿ ಕುಂತಿಲ್ಲ, ನಿಮ್ಮೆಲ್ಲರ ಕರುಣೆಯ ಕಂದರಾಗಿ ಉತ್ಸವದಲ್ಲಿ ಭಾಗಿಯಾಗಿವೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಭಕ್ತಿ ವಿಶ್ವಾಸದ ಈ ಕಾರ್ಯಕ್ರಮ ನಮ್ಮ ತಾಯಂದಿರ ಕುಂಭ ಕಲಶ, ಡೊಳ್ಳಿನ ಮೇಳ, ಬೇಂಡ, ಬಾಜಾ, ಭಜಂತ್ರಿ ಎಲ್ಲ ಅನುಭವಗಳು ಕೂಡಿಕೊಂಡು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ಸಂಘದವರು, ಹಾರಕೂಡ ಮಠದ ಭಜನಾ ಸಂಘದವರು ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಉತ್ಸವವನ್ನು ನೋಡಿದಾಗ ನಮಗೆ ಹ್ಯಾಂಗೆ ಅನ್ನಿಸ್ತಂದ್ರೆ, ಬಹುಶಃ ನಾವು ಸೇಡಂ ಪಟ್ಟಣದಲ್ಲಿಲ್ಲ, ನಮ್ಮ 60ನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಹಾರಕೂಡದಲ್ಲಿದ್ದೀವಿ ಅನ್ನುವಂಥ ಭಾವನೆಯನ್ನು ರಾಯ್ತು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ಸೇಡಂ ತಾಲೂಕಿನ ನೀವೆಲ್ಲ ಭಕ್ತಾದಿಗಳ ಮನವನ್ನು ನೋಡಿದಾಗ, ನಿಮ್ಮ ಭಾವವನ್ನು ನೋಡಿದಾಗ ಅಷ್ಟೇ ಅಲ್ಲ, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ಜಿಯವರು
ಕೆಲ ತಿಂಗಳ ಹಿಂದೆ ಸೇಡಂದಿಂದ ಹಾರ್ಕೊಡ್ಕೊಂಡು ಬಸ್ ಹಾಕ್ಯಾರ. ಬಸ್ ಪ್ರತಿನಿತ್ಯ ಕಂಡಕ್ಟರ್ ಬಂದು ಅಲ್ಲೇ ಪ್ರಸಾರ ಮಾಡ್ತಾರೆ. ನೀವು ಭಾಳ ದೂರ ಇರ್ಬೋದು, ಆದ್ರೆ ನೀವು ಅಷ್ಟೇ ಅಲ್ಲ, ಸೇಡಂ ಬಸ್ ನೋಡಿದ್ರೆ ನಮಗೆ ಭಾಳ ಆನಂದ ಆಗ್ತದೆ. ಸೇಡಂ ಬಸ್ ನೋಡಿದ್ರೆ ಅಷ್ಟೇ ಓಹೋ ಸೇಡಂದಿಂದ ಬಸ್ ಭಾಳ ಬಸ್ ಬರ್ತಾರೆ ನಮ್ಮ ಊರಿಗೆ. ಆದರೆ ಸೇಡಂದಿಂದ ಬಸ್ ಬಂದು ತಿಳ್ಕೊಂಡಾಗ ಭಾಳ ಖುಷಿ ಆಗ್ತದೆ. ನೂರಾರು ಜನ ಬಂದು ಭಾಳ ಪ್ರೀತಿ ಭಕ್ತಿಯಿಂದ ಅಲ್ಲಿ ಆ ಬಸ್ಸಿನಾಗ ಹೆಣ್ಮಕ್ಳು ಬರ್ತಾರೆ. ಅವ್ರು ಹೆಂಗೆ ಬರ್ತಾರೆ ಅಂದ್ರೆ ನಡೆದ ಘಟನೆ ಹೇಳ್ತೀನಿ. ಅವ್ರು ಹೆಂಗೆ ಬರ್ತಾರೆ ಎಲ್ಲ ನಮ್ಮ ಸೇಡಂ ತಾಲೂಕಿನ ಎಲ್ಲ ಭಕ್ತಾದಿಗಳು ತಾಯಂದಿರಂದ್ರೆ ಅವ್ರ ಕೈಯಾಗ ಕುಸುಬಿ ಹಿಡ್ಕೊಂಡು ಬಾಳೆಹಣ್ಣು ಇಟ್ಕೊಂಡು ಬರ್ತಿರ್ತಾರೆ. ಬರುವಾಗ ಅವ್ರು ಭರಾಟಿ ನೋಡ್ಬೇಕು ಹೆಂಗಂದ್ರೆ ಬಸ್ದಾಗ ಲಗ್ನ ಆದ್ಮೇಲೆ ಮೊದಲಿಗೆ ತವ್ರ ಮನೆಗೆ ಬರ್ತಾರೆ ನೋಡಿ, ಹೆಣ್ಮಗಳು ತವ್ರ ಮನೆಗೆ ಹೆಂಗೆ ಬರ್ತಾರೆ ಹಾಕೊಡ್ಬೇಕು ಅಷ್ಟ ಪ್ರೀತಿಯನ್ನು ಬರ್ತೀವಿ. ಅಷ್ಟೊಂದು ಖುಷಿಯಿಂದ ಬರ್ತಾರೆ, ಖುಷಿಯಿಂದ ಬರ್ತಾರೆ. ಅವ್ರಿಗೆ ಭಾಳ ಖುಷಿ ಆಗ್ತದೆ. ಯಾಕೆ ಈ ಸಂಬಂಧ? ಆತ್ಮೀಯ ಸಂಬಂಧ. ಒಬ್ಬ ಅನುಭಾವಿ ವೈಚಾರಿಕ ಸಾಹಿತಿಗಳು ಮೀನಾಕ್ಷಿ ಬಾಳೆ ಅಂತಾರ, ಅವ್ರು ಭಾಳ ವೈಚಾರಿಕ ನಿಲುವು. ಅವರು ಒಂದು ಮಾತು ಹೇಳ್ತಿರೋ, ಮಠ ಮಂದಿರಗಳ ಬಗ್ಗೆ ಹೇಳೋದು ಭಾಳ ಕಡಿಮೆ. ಅವರು ಭಾಳ ವೈಚಾರಿಕ ಪ್ರಜ್ಞೆಗಳವರು. ಅವರು ಒಂದು ಮಾತು ಹೇಳ್ತಾರೆ ಹಾರ್ಕೊಂಡು ಮಠಕ್ಕೆ ಬಂದಾಗ, ಏನ್ರಿ ನಿಮಗೆ ಹೆಂಗೆ ಅನಿಸ್ತದ ಇಲ್ಲಿ ಅಂದಾಗ, ಸಣ್ಣ ವಯಸ್ಸಿನಿಂದ ಅವ್ರು ಹಾರ್ಕೊಂಡು ಮಠಕ್ಕೆ ಬರ್ತಾರೆ, ಲಂಗ ಬ್ಲೌಸ್ ಹಾಕೊಂಡು ವಾಚನ ಮಾಡ್ತಾರೆ. ಹಾರ್ಕೊಂಡು ಬಂದು ಅವ್ರು ಏನೋ ಒಂದು ಮಾತು ಹೇಳ್ಯಾರ ಮೀನಾಕ್ಷಿ ಬಾಳೆ ಅಂದ್ರೆ ನಮ್ಮೆಲ್ಲರೂ ಹೇಳ್ಯಾರ, ಎಲ್ಲ ಮಠ ಇರ್ಬೋದು ರೀ ಅಪ್ಪ, ಆದ್ರೆ ಹಾರ್ಕೊಂಡು ಮಠದ್ದು ಮತ್ತು ಅವ್ರು ನಿಮ್ಮ ಭಕ್ತರದ್ದು ಹೆಂಗೆ ಸಂಬಂಧ ಅಂದ್ರೆ ಕಳ್ಳು ಬಳ್ಳಿ ಸಂಬಂಧ ಅಲ್ಲ, ಕಳ್ಳು ಬಳ್ಳಿ ಸಂಬಂಧ. ಕಳ್ಳು ಬಳ್ಳಿಯ ಸಂಬಂಧ ಎಲ್ಲಿಯಾದ್ರೆ ಯಾವುದಾದ್ರೂ ಮಠಕ್ಕೆ ಇದ್ರೆ ಅದು ಹಾರ್ಕೊಂಡು ಮಠ ಯಪ್ಪ ಅಂತ ತಿಳ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿ ಶಾಲೆ ಹಚ್ಕೊಂಡು ಹೋಗ್ತಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ವೈಚಾರಿಕ ಪ್ರಜ್ಞೆಯ ವ್ಯಕ್ತಿಗಳಲ್ಲಿಯೂ ಕೂಡ ಹಾರ್ಕೊಂಡು ಮಠಕ್ಕೆ ಕೇವಲ ಭಾವನಾತ್ಮಕ ಭಕ್ತರು ಅಷ್ಟೇ ಅಲ್ಲ, ಭಾವನಾತ್ಮಕ ಭಕ್ತರು ಇರ್ಬೋದು. ಒಂದು ಮಂದಿರ ಇದ್ರೆ ಭಾವನಾತ್ಮಕವಾಗಿ, ಇವತ್ತು ಹಿಂದೂಗಳು ಬಂದಿದ್ರೆ ಹಿಂದೂಗಳು ಹೋಗ್ತಾರೆ, ಇವತ್ತು ಮಸ್ಜಿದ್ ಇದ್ರೆ ಮುಸ್ಲಿಮರು ಹೋಗ್ತಾರೆ, ಚರ್ಚ್ ಇದ್ರೆ ಕ್ರಿಶ್ಚಿಯನ್ ಹೋಗ್ತಾರೆ. ಆದರೆ ವಿಶೇಷವಾದಂಥ ಸಂದರ್ಭ ಏನಂದ್ರೆ ಹಾರ್ಕೊಂಡು ಚನ್ನಬಸವ ಶ್ರೀಗಳವರ ಶಕ್ತಿ ಅಂತಂದ್ರೆ ಎಲ್ಲ ಮತ ಬಾಂಧವರನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಮ್ಮ ಆರ್ಕೆ ಯೂಟ್ಯೂಬ್ದಾಗ ಹಾಕ್ತಾರದು. ಅವ್ರೇನು ಡ್ರೆಸ್ ಇದು ಹಾಕ್ತಾರಲ್ಲ ನಮ್ಮ ಮುಸ್ಲಿಮರು ಹಾಕ್ತಾರಲ್ಲ, ಏನಂತಾರೆ ಡ್ರೆಸ್ ಹೆಣ್ಮಕ್ಳು ಹಾಕ್ತಾರಲ್ಲ, ಬುರ್ಕಾ ಹಾಕೊಂಡು ನಮಸ್ಕಾರ ಮಾಡೋದು ಮತ್ತೆ ಎದ್ದು ತೋರಿಸ್ತಾರೆ. ಇವಾಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಮುಸ್ಲಿಂ ಹೆಣ್ಣುಮಕ್ಕಳಿಗೂ ಕೂಡ ಮಠಕ್ಕೆ ಹೆಂಗೆ ಬರ್ತಾರೆ ಅಂದ್ರೆ ಭಾಳ ಪ್ರೀತಿಯಿಂದ ಬರ್ತಾರೆ. ಇದು ಹಿಂದೂಗಳ ಮಠ ಅಂತ ತಿಳ್ಕೊಂಡು ಬರಲ್ಲ, ಇದು ಮಾನವ ಧರ್ಮದ ಮಠ ಅಂತ ತಿಳ್ಕೊಂಡು ಎಲ್ಲ ಭಕ್ತಾದಿಗಳು ಹಾಕ್ಕೊಂಡು ಅಂತಹ ಆದರ್ಶ ಪರಂಪರೆಯನ್ನು ಬೆಳೆಸಿದಂಥ ಮಹಾಯೋಗಿಗಳಂದ್ರೆ ಹಾರ್ಕೂಡದ ಚನ್ನಬಸವ ಯೋಗಿಗಳು. ಹಾರ್ಕೂಡು ಮುತ್ತೇವರು ಹೆಂಗಿದ್ರಂದ್ರೆ ಇದ್ದಾಗ ಗುರುಗಳು ಹೋಗಿ ಭಿನ್ನ ಮಾಡಿ ಅವ್ರ ಕಡೆ ಚಾಲ್ ಹಚ್ಕೊಂಡು ಉಂಗುರ ಹಾಕೊಂಡು ಕಾಣಿಕ ತೆಗೆದುಕೊಂಡು ಬರ್ತಾರೆ. ಭಾಳ ಜನ ಸ್ವಾಮಿಗಳು ಹೋಗ್ಬೋದು, ನಾ ಟೀಕಾ ಮಾಡ್ತಾ ಇಲ್ಲ, ಹೋಗ್ಬೋದು. ಭಕ್ತರ ಮನೆಗೆ ಇದ್ದಾಗ ಹೋಗಿ ಆಶೀರ್ವಾದ ಮಾಡುವಂಥ ಪೂಜೆ ಇರಬಹುದು, ಆದರೆ ಭಕ್ತ ಬಿದ್ದಾಗ ಅವರ ಹತ್ತಿರ ಹೋಗಿ ಎಬ್ಬಿಸುವಂಥ ಮಾನವ ಧರ್ಮದ ಕಾರ್ಯ ಹಾರ್ಕೊಂಡು ಬಂದ ಚಲನಚಿತ್ರ ಅವ್ರ ಬಗ್ಗೆ ಎಂಥ ಒಂದು ಶಕ್ತಿ ಇತ್ತು. ಅವರು ಲಿಂಗೈಕ್ಯರಾಗಿ 73 ವರ್ಷ ಆಯ್ತು. ಆದ್ರೂ ಕೂಡ ಅವರ ನಾಮಸ್ಮರಣೆಯನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಜನ ಸ್ವಾಮೀಜಿಯವರು ಇರ್ಬೋದು. ಅಂದ್ರೆ ಹಾರ್ಕೊಂಡು ಮುತ್ತೇವ್ರ ಪದ್ಧತಿ ಹೇಗಿತ್ತಂದ್ರೆ ನಮ್ಮ ಕೊಯ್ನೂರದಲ್ಲಿ ಭೀಮರಾವ್ ಪಾಟೀಲ್ ಅಂತ ಒಬ್ಬ ಭಕ್ತ ಇತ್ತು. ಬಹಳ ಶ್ರೀಮಂತ ವ್ಯಕ್ತಿ, ಆದ್ರ ಕಡೆ ಬಡತನ ಬಂತು. ಹಾರ್ಕೊಂಡು ಮುತ್ತೇವ್ರು ಕೊಯ್ನೂರಿಗೆ ಹೋಗ್ತಾ ಇದ್ದಾರೆ. ನೇರವಾಗಿ ಶ್ರೀಮಂತರ ಮನೆಗೆ ಹೋಗಿಲ್ಲ, ಬಹಳ ಭಕ್ತ ಕಷ್ಟದಾಗ ನಾ ಭೀಮರಾಯಗೌಡ ಅಂತ ತಿಳ್ಕೊಂಡು ಅವ್ರ ಮನೆಗೆ ಹೋಗ್ತಾರ. ಮನೆಗೆ ಹೋದಾಗ ಒಂದು ಸೇರ್ ಹಿಟ್ಟಿನಿಂದ ಚಪಾತಿಯಿಂದ ಒಂದು ಸೇರ್ ಹಿಟ್ಟಿನ ಚಪಾತಿ ಮಾಡಬೇಕು, ಅಪ್ಪೋರಿಗೆ ಉಳಿಸ್ಬೇಕಂತ ತಿಳ್ಕೊಂಡ್ರೆ ಅವನ ಹಣ ಇಲ್ಲ. ಅಂತಹ ಸಂದರ್ಭದಲ್ಲಿ ಚನ್ನಬಸವ ಶ್ರೀಗಳವರು ಸ್ವತಃ ತಮ್ಮ ಜೇಬಿನಿಂದ ಕಾಣಿಕೆಯನ್ನು ಹಣವನ್ನು ತೆಗೆದುಕೊಂಡು ಎಲ್ಲ ಕಿರಾಣಿ ತರಿಸಿ ಆತರ ಮನೆಯಾಗಿಲ್ಲ ಪಾಯಿದ ನಿಂದಲ್ಲ ನಂದೇ ನಿಂದ ಅಂತ ತಿಳ್ಕೊ, ನನ್ನ ಬಂದಿದ್ದೆಲ್ಲ ನಿಂದೇ ಅಂತ ತಿಳ್ಕೊಂಡು ಎಲ್ಲ ಕಿರಾಣಿ ತರಿಸಿ ಅವರ ಮನ್ಯಾಗ 3 ತಾಸು ಪೂಜೆ ಮಾಡಿ ಇವರೇ ಹಣ ಕೊಟ್ಟು ಅವರಿಗೆ 101 ರೂಪಾಯಿ ಆಶೀರ್ವಾದ ಮಾಡಿ ಬಂದಂಥ ಪೂಜೆ ಹಾರ್ಕೊಳ್ಳೋ ನಾಮಸ್ಮರಣೆಯನ್ನು ಯಾಕೆ ಮಾಡ್ತೀವಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಈಗ ನಾನು ಹೆಸರು ಹೇಳೋದಿಲ್ಲ, ನಮ್ಮ ಭಕ್ತರಿಗೆ ಒಬ್ಬರಿಗೆ ಬಹಳ ಕಷ್ಟ ಬಂದಿತ್ತು. ಅವರು ಸುಮಾರು 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಸುಮಾರು 100 ವರ್ಷದಿಂದ ಹಾರ್ಕೊಂಡು ಮಠದ ಭಕ್ತರು. ಬಹಳ ಕಷ್ಟ ಬಂದಾಗ, ಕಠಿಣ ಪ್ರಸಂಗ ಬಂದಾಗ, ನಡೆದ ಮಾತನ್ನು ಹೇಳ್ತಾ ಇದ್ದೀನಿ, ಕಠಿಣ ಪ್ರಸಂಗ ಬಂದಾಗ ಇನ್ನೇನು ಆ ವ್ಯಕ್ತಿ ಬಹಳ ಮಾನಸಿಕವಾಗಿ ಖಿನ್ನತೆ ಉಂಟಾಗಿ ಏನೇನೋ ವಿಚಾರಗಳು ಆ ವ್ಯಕ್ತಿಯಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ನಿನ್ನೆ ದಿವಸ
ಅವ್ರ ಹೆಸರು ಹೇಳುವುದಿಲ್ಲ. ಅವರಿಗೆ ಅಂತ ಕಷ್ಟ ಪ್ರಸಂಗ ಬಂದಾಗ ಹಾರ್ಕೋಡ್ ಮಠದಿಂದ ಯಾವ ಹಣ ಅಂದ್ರೆ ಪವಿತ್ರವಾಗಿರುವಂತಹ ಹಣ, ಯಾವ ಹಣ ಅಂದ್ರೆ ನಮ್ಮ ಹೊರದಲ್ಲೇ ಬೆಳೆದಂತಹ ಬೆಳೆಗಳಿಂದ ಬಂದಂತಹ ಹಣ ಬ್ಯಾಂಕಿನಲ್ಲಿಟ್ಟಾಗ ಅವನಿಗೆ ಕಷ್ಟ ಬಂದಾಗ ಆ ವ್ಯಕ್ತಿಗ 11 ಲಕ್ಷ ರೂಪಾಯಿ ಚೆಕ್ ನಿನ್ನೆ ದಿವಸ ಕೊಟ್ಟಿವಿ ಎನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ. ಅದಕ್ಕಾಗಿ ಇದ್ದಾಗ ಬರುವಾತ ಗುರುವಲ್ಲ, ಭಕ್ತ ಬಿದ್ದಾಗ ಎಬ್ಬಿಸಿ ಆಡಳಿಸ್ತಾ ಇರ್ತಾರೆ, ಅವರೇ ನಿಜವಾದ ಗುರುಗಳು ಎನ್ನುವಂತ ಮಾತನ್ನು ಹಾರ್ಕೊಂಡು ಮಾಡೋದ್ರಿಂದ ಚನ್ನಬಸವ ಶ್ರೀಗಳ ಆಧ್ಯಾತ್ಮಿಕ ತತ್ವದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗುರುಗಳ ಬಗ್ಗೆ ಅನುಭಾವಿ ಸಂತರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಹ ದುರ್ಲಭೋಯಂ ಗುರು ಲೋಕೆ ಶಿಷ್ಯ ವೃತ್ತಾಪಹಾರಕಾಹ. ಈ ಶ್ಲೋಕದ ಅರ್ಥ ಏನಂದ್ರ, ಭಕ್ತರಿಂದ ವಿತ್ತವನ್ನ ಕೇಳುವಂತಹ ಗುರುಗಳಿರ್ಬೋದು. ವಿತ್ತ ಅಂದ್ರೆ ಸಂಪತ್ತು. ಭಕ್ತರಿಂದ ವಿತ್ತವನ್ನ ಕೇಳುವಂತಹ ಗುರುಗಳಿರ್ಬೋದು. ಆದರೆ ಭಕ್ತರಿಂದ ವಿತ್ತವನ್ನ ಕೇಳಲಾರದೆ ಭಕ್ತನ ಚಿತ್ತವನ್ನ ಶುದ್ಧಿ ಮಾಡಿದಂತ ಮಹಾಯೋಗಿ ಹಾರ್ಕೋಡದ ಚನ್ನಬಸವ ಶ್ರೀಗಳು ಎನ್ನುವಂತ ಮಾತನ್ನು ಎಂಥ ಒಂದು ಆಧ್ಯಾತ್ಮಿಕ ದಿವ್ಯ ಶಕ್ತಿ ಹಾರ್ಕೋಡು ಚನ್ನಬಸವ ಶ್ರೀಗಳಲ್ಲಿತ್ತಂದ್ರ, ಭಾಲ್ಕಿ ತಾಲೂಕಿನಲ್ಲಿ ಅವರು ಜೀವಂತಿದ್ದಾಗ ಒಂದು ಮ್ಯಾಣ್ಯದಾಗ ಉತ್ಸವ ಮಾಡ್ತಾ ಇದ್ರು. ಉತ್ಸವ ಮಾಡುವಂತ ಸಂದರ್ಭದಲ್ಲಿ ಸಾವಿರಾರು ಜನ ಮೇಣದ ಮುಂದೆ ಆ ಪದಕ್ಕೆ ಮುಂದೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಹಾರ್ಕೋಡು ಮುಕ್ತಿಯವರು ಅವ್ರಿಗೇನು ಹೂವು ಹಾಕಿರ್ತಾರೆ, ಬಿದ್ದಿರ್ತಕ್ಕಂಥ ಹೂವುಗಳೆಲ್ಲ ತಗೊಂಡು ಹೂವಿನ ಹಾರ ತಯಾರು ಮಾಡ್ತಾರೆ. ಹೂವಿನ ಹಾರ ತಯಾರು ಮಾಡಿ ಎಲ್ಲಾ ಜನ ಶ್ರೀಮಂತಿದ್ದವರೆಲ್ಲ ಬಂದು ದೊಡ್ಡ ದೊಡ್ಡ ಹಾರ ತೆಗೆದುಕೊಂಡು ಪದಕ್ಕೆ ಸಮೀಪಕ್ಕೆ ಬರ್ತಾ ಇದ್ದಾರೆ. ಜಾಂತಿ ಎನ್ನುವಂತ ಊರು ಭಾಲ್ಕಿ ತಾಲೂಕಿನ ಜಾಂತಿಯಲ್ಲಿ ನಡೆದ ಘಟನೆ ಅದು. ಎಲ್ಲಾ ಶಿಷ್ಯರು ಬರುವಂತ ಸಂದರ್ಭದಲ್ಲಿ ಎಲ್ಲಾ ಭಕ್ತರು ಬಂದರೂ ಕೂಡ ಅವರನ್ನು ಸರಿಸಿ ಅವ್ರು ಯಾರ ಹತ್ತಿರ ಹೋಗ್ತಾ ಇದ್ದಾರೆ ಅಂದ್ರೆ, ಊರ ಹೊರಗಡೆ ಇರ್ತಕ್ಕಂಥ ಬೇವಿನ ಗಿಡದ ಕೆಳಗಡೆ ಕೂತಿರ್ತಕ್ಕಂಥ ಒಬ್ಬ ಕುಂಟ ಮನುಷ್ಯ, ದಲಿತ ವ್ಯಕ್ತಿ, ಹರಿಜನ ವ್ಯಕ್ತಿ, ನಾನು ಹಾರ್ಕೊಂಡು ಮುದ್ದೇರಿ ಹೋಗಿ ಹಾರ ಹಾಕಬೇಕು, ಅವ್ರಿಗೆ ಕಾಣಿಕೆ ಸಲ್ಲಿಸಬೇಕಂತ ತಿಳ್ಕೊಂಡು 11 ರೂಪಾಯಿ ತೆಗೆದುಕೊಂಡು ಕೂತಿರ್ತಾನ. ಆದ್ರೆ ಹಾರ್ಕೊಂಡು ಮುದ್ದೇವ್ರಿಗೆ ಚಿಂತೆ ಮಾಡಿದಾಗ ಅವರಿಗೆ ಯಾರು ಬಿಡುವುದಿಲ್ಲ, ಕಾಲಿರುವುದಿಲ್ಲ. ಆ ಸಂದರ್ಭದಲ್ಲಿ ಚನ್ನಬಸವ ಶ್ರೀಗಳವರು ಸ್ವತಃ ಎಲ್ಲರನ್ನ ದೂರ ಸರಿಸಿ ಪಲ್ಲಕ್ಕಿಯಿಂದ ಕೆಳಗಿಳಿದು ನೇರವಾಗಿ ಊರ ಹೊರಗಡೆ ಹೋಗಿ ಬೇವಿನ ಗಿಡದ ಕೆಳಗಡೆ ಕೂತಿರತಕ್ಕಂಥ ದಲಿತ ವ್ಯಕ್ತಿಗ ಹೂವಿನ ಹಾರ ಹಾಕಿ ಇವರೇ 201 ರೂಪಾಯಿ ಆಶೀರ್ವಾದ ಮಾಡಿದಂಥ ಮಹಾಯೋಗಿಗಳು ಹಾಕೋದ ಅಂತಹ ದಿವ್ಯ ಶಕ್ತಿ ಅಂತ ಮಹಾತ್ಮರಲ್ಲಿತ್ತು. ಅವರು ಇವತ್ತ ಭೌತಿಕವಾಗಿ ನಮ್ಮಿಂದ ದೂರ ಇರಬಹುದು, ಆದ್ರೂ ಕೂಡ ನೀವೆಲ್ಲ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅತ್ಯಂತ ಆತ್ಮೀಯತೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ವಿಚಾರ ಮಾಡಿ. ಬಸವಣ್ಣನವರು ಹೇಳಿದ್ದಾರೆ ಒಂದು ಮಾತನ್ನು, ನಂಬಿ ಕರೆದಡೆ ಓ ಎನ್ನನೇ ಶಿವನನ್ನು. ವಚನದಾಗ ಬರ್ತದೆ, ನಂಬಿ ಕರೆದರೆ ಓ ಎನ್ನನೇ ಶಿವನನ್ನು. ಈ ತತ್ವವನ್ನ ನಿಜ ಜೀವನದಲ್ಲಿ ನಾವು ಏನು ಕಾಣ್ತೀವಿ ಅಂತಂದ್ರೆ, ಯಾರು ಪ್ರೀತಿ ಭಕ್ತಿಯಿಂದ ಹಾರ್ಕೋಡು ಶಿವಯೋಗಿಯ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ನಿಮ್ಮದು ಹಾರ್ಕೋಳದಿಂದ ಸೇಡಂ ತಾಲೂಕ 115-20 ಕಿಲೋಮೀಟರ್ ಇರಬಹುದು. ಆದ್ರೆ ನೀವು ಧ್ಯಾನ ಮಾಡಿದಾಗ 5 ನಿಮಿಷದಲ್ಲಿ ಚನ್ನಬಸವ ಶ್ರೀಯ ಆಶೀರ್ವಾದ ನಿಮಗೆ ಬಂದು ಮುಟ್ತಾ ಇದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಅಂತಹ ದಿವ್ಯ ಶಕ್ತಿ ಸದ್ಗುರುನಾಥರಲ್ಲಿ ಇದೆ ಎನ್ನುವಂಥ ಮಾತನ್ನ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ನಿಜವಾಗಿ ವಿಚಾರ ಮಾಡಿ ನೋಡಿದಾಗ ದೇವರ ಕೃಪೆ ನಮಗೆ ಹೇಗೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಗಳೊಂದು ಮಾತನ್ನು ಹೇಳ್ತಾ ಇದ್ದಾರ. ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ರಾಜನ ಆಸ್ಥಾನದಲ್ಲಿ ರಾಜನಿಗೆ 75 ವಯಸ್ಸಾಯಿತು. 75 ವಯಸ್ಸಾದಾಗ ಅವನಿಗೆ 3 ಮಂದಿ ಮಕ್ಕಳಿದ್ದಾರೆ. ರಾಜ ಬಹಳ ಬೃಹದಾಕಾರವಾಗಿರುವಂತಹ ಶ್ರೇಷ್ಠವಾದಂತಹ ರಾಜನ ಆಸ್ಥಾನ. 3 ಮಕ್ಕಳಿದ್ದಾಗ ಮುಂದೆ ಪಟ್ಟಕ್ಕೆ ಯಾರಿಗೆ ಕಟ್ಟಬೇಕು, ರಾಜನ ಆಸ್ಥಾನದಲ್ಲಿ ನಾನು ಉತ್ತರಾಧಿಕಾರಿಯನ್ನಾಗಿ ಯಾರಿಗೆ ಮಾಡಬೇಕು ಅಂತ ತಿಳ್ಕೊಂಡು ರಾಜನಿಗೆ ಚಿಂತೆಯಾದಾಗ ಗುರುಗಳ ಹತ್ತಿರ ಹೋಗ್ತಾ ಇದ್ದಾನ. ಅಪ್ಪೋರೆ ನನಗೆ 3 ಮಂದಿ ಮಕ್ಕಳು, ಈ 3 ಮಂದಿದಾಗ ಉತ್ತರಾಧಿಕಾರಿ ಯಾರಿಗೆ ಮಾಡಲಿ ಅಂತ ತಿಳ್ಕೊಂಡು ಗುರುಗಳಿಗೆ ಕೇಳಿದಾಗ, ಇಲ್ಲ ನಾನು ರಾಜನ ಆಸ್ಥಾನಕ್ಕೆ ಬರ್ತೀನಿ, ಒಂದು ಪ್ರಯೋಗ ಮಾಡ್ತೀನಿ, ಪ್ರಾಕ್ಟಿಕಲ್ ವರ್ಕ್ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುಗಳು ರಾಜನ ಆಸ್ಥಾನಕ್ಕೆ ಬರ್ತಾರೆ. ಬಂದು 3 ಮಕ್ಕಳನ್ನ ಕರೀತಾರೆ. ಕರೆದು ಏನು ಮಾಡ್ತಾರಲ್ಲ ಗುರುಗಳು, ಒಂದು ಬೊಗಸಿ ತುಂಬ ರೊಕ್ಕ, ಬೊಗಸಿ ತುಂಬ ಚಿಲ್ಲರ್ ಬಂದಿ 5 ರೂಪಾಯಿ 11 ರೂಪಾಯಿ ಅಥವಾ ಬಂದಿಗಳಿರ್ತಾವ್ರು, ಬಂದಿ ತೆಗೆದುಕೊಂಡು ಮಕ್ಕಳನ್ನು ಬರಮಾಡಿಕೊಂಡು ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, 3 ಮಕ್ಕಳನ್ನು ಬರಮಾಡಿಕೊಂಡು ರಾಜ ಕುಂತಿರ್ತಾನ, ನಿಂತಿರ್ತಾನ, ಗುರುಗಳು ಇರ್ತಾರ, 3 ಮಕ್ಕಳು ಬರ್ತಾವ. ಈ ಬೊಗಸಿ ತುಂಬ ರೊಕ್ಕ ನೀವು ಉಡ್ಯಾಗ ಹಾಕ್ತೇವೆ, ಈ ರೊಕ್ಕ ಖರ್ಚು ಮಾಡಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ
ಇಡೀ ಅರಮನೆನೇ ತುಂಬ ಬಿಡ್ಬೇಕು ನೀವು, ಇಡೀ ಅರಮನೆ ತುಂಬ ಬಿಡ್ಬೇಕು. ಪಕ್ಷಿ ತುಂಬ ರೊಕ್ಕ ಕೊಡ್ತೀನಿ, ಅರಮನೆ ತುಂಬಬೇಕು. ಆಯ್ತು ಅಂತ ತಿಳ್ಕೊಂಡು 3 ಮಂದಿಗೆ ಮಕ್ಕಳಿಗೆ ಒಂದೊಂದು ಪಕ್ಷಿ ರೊಕ್ಕ ಕೊಡ್ತಾರೆ. ಮೊದಲೇದ ವಿಚಾರ ಮಾಡ್ತಾರೆ, ರೊಕ್ಕ ಮಾತ್ರ ಸ್ವಲ್ಪವ, ಅರಮನೆ ಹೆಂಗೆ ತುಂಬಬೇಕು? ಊರಾಗ ಡಂಗೂರು ಅನಿಸ್ತಾರೆ ಹಿರಿ ಮಗ. ಏನು ಡಂಗೂರು ಅನಿಸ್ತಾನ? ಊರಾಗ ಯಾರು ನಿಮ್ಮೆಲ್ಲ ಕಾಯಿಪಲ್ಯ ಸೋಷಿಯಲ್ ಹೆಣ್ಮಕ್ಳು ಉಳಿದಿದ್ದಲ್ಲಿ ಕಾಯಿಪಲ್ಯ ಇರ್ತದ ಹರಿಸ್ತಾರಲ್ಲ ಗಿಳಿಗಿದಾಗ ಹರಿಸಿದಾಗ ಉಳಿದಿದ್ದೆಲ್ಲ ಕಾಯಿಪಲ್ಯ ಒಂದು 4-5 ದಿನ ನೀವು ಯಾರು ತಿಪ್ಪಿಗೆ ಹಾಕಬೇಡ್ರಿ, ತಂದು ಅರಮನೆಗೆ ಹಾಕಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅಷ್ಟೋ ಮಂದಿ ಅದೇ ಕಾಯಿಪಲ್ಯ ಅಂತ ಅರಮನೆ ತುಂಬ ಕಾಯಿಪಲ್ಯ ಪ್ಯಾಕ್ ಮಾಡ್ಬಿಡ್ತಾರೆ ಆ ರೊಕ್ಕ ಕೊಟ್ಟು. ಎರಡನೇ ನಾವು ಕೊಟ್ಟು ಏನು ಹೇಳ್ತಾರಂದ್ರೆ, ಇದು ಕಾಯಿಪಲ್ಯ ತಂದಾರ, ಈಗ ನನಗೆ ಕಾಯಿಪಲ್ಯ ಹೋಯ್ತು, ನಿಮ್ಮ ಮನ್ಯಾಗ ಏನು ಹುಡುಕ್ತಿರಲ್ಲ ಕಸ ಏನಮ್ಮ ಎಲ್ಲ ಕಸ ತಂದು ಅರಮನೆಗೆ ಹಾಕಿ ಅಂತ ತಿಳ್ಕೊಂಡು ಎರಡನೇ ಮಗ ಹೇಳ್ತಾರೆ. ಆಗ 3ನೇ ಮಗ ವಿಚಾರ ಮಾಡ್ತಾರೆ, ಭಾಳ ಜ್ಞಾನ ಇರ್ತಾನೆ. ನಮ್ಮ ಸದಾಶಿವ ಮಹಾಸ್ವಾಮೀಜಿ ಇರ್ತಾರೆ, ಅವ್ರಿಗೆ ಸಂಸ್ಕಾರ ಕೊಟ್ಟಿರ್ತಾರೆ, ಗುರುವಿನ ಸಂಸ್ಕಾರ ಇರ್ತದೆ. ಆ 3ನೇ ಮಗ ಏನು ಮಾಡ್ತಾನೆ ಅಂತಂದ್ರೆ, ಬೊಗಸಿ ತುಂಬ ರೊಕ್ಕ ಇರ್ತಾವಲ್ಲ, ಆ ರೊಕ್ಕ ಎಲ್ಲ ಮನೆಯಾಗಿಟ್ಟು ಅದ್ರಾಗ 5 ರೂಪಾಯಿ ತಗೋತಾನೆ. 5 ರೂಪಾಯಿ ತೆಗೆದುಕೊಂಡು ಸೀದಾ ಕಿರಾಣಿ ಅಂಗಡಿಗೆ ಹೋಗಿ ಸಾಯಂಕಾಲ ಸಂದರ್ಭ ಆಗಿರ್ತದ, 6 ಗಂಟೆ 7 ಗಂಟೆ ಸಂದರ್ಭ ಆಗಿರ್ತದ, ಡೇಟ್ ಕೊಟ್ಟಿರ್ತದ, ಗುರುಗಳೆಲ್ಲ ಬರ್ತಾರ. ಬಂದು ನೋಡಿದಾಗ ಆತ ಏನು ಮಾಡ್ತಾ ಇದ್ದಾನಂದ್ರೆ ಕಾಯಿಪಲ್ಯ ತುಂಬೋದಿಲ್ಲ, ಮತ್ತೇನಪ್ಪ ಅಂತಂದ್ರೆ ಕಸ ತುಂಬಿರೋದಿಲ್ಲ. ಆ ವ್ಯಕ್ತಿ ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅರಮನೆ ತುಂಬ ಮೇಣದ ಬತ್ತಿ ಹಚ್ತಾ ಇದ್ದಾನೆ. ಮೇಣದ ಬತ್ತಿ ಹಚ್ಚಿ ಅರಮನೆ ತುಂಬ ಬೆಳಕು ಮಾಡ್ತಾನೆ. ಉಳಿದವ್ರಿ ಅಪ್ಪ ರೊಕ್ಕ ಖರ್ಚಾಗಿದೆ, 5 ರೂಪಾಯಿ ಖರ್ಚಾಗ್ಯಾವ, ಉಳಿದು ತೆಗೆದುಕೊಂಡು ಹೋಗ್ರಿ ಅಂತ ತಿಳ್ಕೊಂಡು 3ನೇ ಮಗ ಮಾಡ್ತಾ ಇದ್ದಾನೆ. ಈ ಮತ್ತೊಂದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಲೌಕಿಕವಾಗಿ ಈ ಉದಾಹರಣೆ ನಡೆದಿರಬಹುದು. ನಿಜವಾಗಿ ಪರಮಾತ್ಮ ಎನ್ನುವಂಥ ಮಾಲೀಕ ನಮ್ಮೆಲ್ಲ ಮನೆಗಳನ್ನು ತಯಾರು ಮಾಡ್ಯಾನ. ಅವ್ರಿಗೆ ನೋಡಿ ಮಿನಿಸ್ಟರ್ ಮಾಡ್ಯಾನ, ಇವ್ರಿಗೆ ಸ್ವಾಮಿಗಳು ಮಾಡ್ಯಾನ, ನಿಮ್ಗೆ ಗೃಹಸ್ಥರಾಗ ಮಾಡ್ಯಾನ, ತಾಯಂದಿರು ಮಾಡ್ಯಾನ, ನಿಮಗೆಲ್ಲ ಲೆಕ್ಚರ್ಸ್ ಮಾಡ್ಯಾನ. ರಾಜಕೀಯನ ಮುಂದಿನ ರಾಜಕೀಯದ ಬೆಳಿಬೇಕಂತ ಬಿಡ್ತಾರೆ, ಅವ್ರನ್ನ ತಂತಾರೆ. ರಾಜಕೀಯ ವ್ಯಕ್ತಿ ಮಾಡ್ಯಾರ, ಅವ್ರ ಸೇವಾ ಮಾಡ್ಯಾರ, ರತ್ನಕುಮಾರ್ ತೆರ್ಕೂರ್ ಅವರೆಲ್ಲರೂ ಮಾಡ್ಯಾರ. ಎಲ್ಲರಿಗೂ ಪರಮಾತ್ಮ ಎನ್ನುವಂಥ ಮಾಲೀಕ ನಮಗೆ ಮನೆ ಕೊಡ್ತಾರೆ. ಈ ಮನ್ಯಾಗ ಮನಸ್ಸು ಎನ್ನುವಂಥ ಈ ಮನೆಯಲ್ಲಿ ಅಜ್ಞಾನ ಎನ್ನುವಂಥ ಕಸ ಯಾರು ತುಂಬಿಕೊಂಡಿರ್ತಾರ ಅವರಿಂದ ಹಾರ್ಕೊಂಡು ಮುಗ್ದವ್ರು 100 ಕಿಲೋಮೀಟರ್ ದೂರ ಹೋಗ್ತಾರೆ. 100 ಕಿಲೋಮೀಟರ್ ದೂರ. ಆದ್ರೆ ಈ ಮನಸ್ಸು ಎನ್ನುವಂಥ ಮನೆಯಲ್ಲಿ ಜ್ಞಾನದ ದೀಪವನ್ನು, ಭಕ್ತಿಯ ದೀಪವನ್ನು ಹಚ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಯಾರಾದರೂ ಇದ್ರೆ ಅವ್ರು ಸೇಡಂ ತಾಲೂಕಿನ ಭಕ್ತಾದಿಗಳು, ಸೇಡಂ ತಾಲೂಕಿನ ಅಂತಹ ಅದ್ಭುತವಾಗಿರುವಂಥ ದಿವ್ಯ ಶಕ್ತಿ, ದಿವ್ಯ ಭಕ್ತಿ ನಿಮ್ಮಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಭಾಳ ಬಿಸಿಲಾಗ್ಯಾರ, ಓವರೆಲ್ಲ ಗಾಳಿ ಹಾಕೊಳ್ತಾರೆ, ಭಾಳ ಟೈಮ್ ಆಗ್ಯಾರ. 9ಕ್ಕೆ ಬಂದು ಕುಂತಾರೆ, 9ಕ್ಕೆ ಕುಂತಾರೆ. ಈಗಾಗಲೇ 1:30 ಸಮಯ ಅದ. ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾನವನ ದೇಹ ನಶ್ವರ, ಮಾನವನ ದೇಹ ನಶ್ವರ. ಆದರೆ ಮುಖ್ಯವಾಗಿ ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ ಭೂಮಿಯಲ್ಲಿ ಮೊದಲನೇದಾಗಿ ನಾವೇನು ತಿಳ್ಕೋಬೇಕಪ್ಪ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾ ಇದ್ದಾರೆ, ಗಾಡ್ ಈಸ್ ಒನ್, ಪೀಸ್ ಈಸ್ ರಿಲಿಜನ್. ದೇವರು ಒಬ್ಬನೇ ಇದ್ದಾನೆ, ನಿಜವಾಗಿ ಶಾಂತಿಯೇ ಧರ್ಮ ಎನ್ನುವಂಥ ತತ್ವ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ನಿಮಗೆ ಯಾವ ದೇವರಿಗೆ ನಡ್ಕೋಬೇಕಾದ್ರೆ ಆ ದೇವರಿಗೆ ನಡ್ಕೋ. ಬುದ್ಧ, ಬಸವ, ಅಂಬೇಡ್ಕರ್, ಗುರುನಾನಕ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ, ಯಾರೇ ಧರ್ಮ ಇರ್ಬೋದು, ಧರ್ಮಗುರುಗಳಿರ್ಬೋದು. ಧರ್ಮಗಳು ಹಲವಾದರೂ ಧರ್ಮತ್ವ ಒಂದೇ, ಮಾನವರು ಹಲವಾದರೂ ಮಾನವತ್ವ ಒಂದೇ, ಪಶುಗಳು ಹಲವಾದರೂ ಪಶುತ್ವ ಒಂದೇ ಎನ್ನುವಂಥ ತತ್ವದಂತೆ ಇಡೀ ಮಾನವ ಕುಲಕೋಟಿ ಯಾವುದೇ ಧರ್ಮಕ್ಕೆ ನಡ್ಕೊಂಡ್ರೂ ಕೂಡ ಇತ್ತಿತ್ತಲಾಗಿ ಧರ್ಮದ ಬಗ್ಗೆ ಸ್ವಾಭಿಮಾನ ಹೆಚ್ಚಾಗಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಧರ್ಮದೇ ನಡ್ಕೋರಿ, ನಮ್ಮ ಧರ್ಮಕ್ಕೆ ಬರ್ರಿ, ನಮ್ಮ ಪಾಲಕ್ಕೆ ಹೂವಿನ ಹಾಕಿ, ನಮಗೆ ನಡ್ಕೋರಿ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ನಾನು ಹಾಗೆ ಹೇಳುವುದಿಲ್ಲ. ನಿಜವಾಗಿ ಯಾರು ಮಾನವ ಪ್ರೇರಣೆ, ಮಾನವನ ಜೀವನವನ್ನು ಉದ್ಧಾರ ಮಾಡ್ತಕ್ಕಂಥ ಶ್ರೀಗಳು ಯಾರಿದ್ದಾರಲ್ಲ ಅವರ ಪಾಲಕ್ಕೆ ಮಾತ್ರ ನೀವು ನಮಸ್ಕಾರ ಮಾಡಿರಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅವ್ರು ಯಾವುದೇ ಧರ್ಮ ಗುರುಗಳಾಗಿರ್ಬೋದು, ಆ ದಿಶೆಯಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ದೇಹ ಶಾಶ್ವತವಾಗಿರುವಂಥ ದೇಹ ಅಲ್ಲ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ இந்த ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾನವನ ದೇಹ ನಶ್ವರವಲ್ಲ, ನಮಗೆ ಬಂದಿರತಕ್ಕಂಥ ಸುಖ ದುಃಖ ಅದು ಶಾಶ್ವತವಲ್ಲ. ಒಂದು ಸಂದರ್ಭ ಏನಾಗಿತ್ತಂದ್ರೆ, ಶ್ರೇಷ್ಠನಾಗಿರುವಂತಹ ರಾಜ ಲಗ್ನ ಆಗಿತ್ತು. ಲಗ್ನ ಆಗಿ 11 ವರ್ಷ ಆಗಿತ್ತು. 25 ವಯಸ್ಸಿಗೆ ಲಗ್ನ ಆಗಿತ್ತು. 11ನೇ ವರ್ಷಕ್ಕೆ ಆತನ ಧರ್ಮಪತ್ನಿ ಬಹಳ ಪ್ರೀತಿ ಇತ್ತು. ಧರ್ಮಪತ್ನಿ ಮೇಲೆ ಬಹಳ ಪ್ರೀತಿ ಇರ್ತಾ ಇದೆ. 11ನೇ ವಯಸ್ಸಿಗೆ 35 ವಯಸ್ಸಾಗಿರ್ತಕ್ಕಂಥ ಧರ್ಮಪತ್ನಿ ನಿಧನರಾಗ್ತಾ ಇದ್ದಾರೆ, ಸತ್ತು ಹೋಗ್ತಾರೆ. ಬಹಳ ದುಃಖ ಆಗ್ತದೆ. ನನಗೆ ಪ್ರಿಯವಾಗಿರುವಂಥ ನನ್ನ ಧರ್ಮಪತ್ನಿಯೇ ಸತ್ತ ಮೇಲೆ
ನನ್ನ ಜೀವನ ಹೇಗೆ ಅಂತ ತಿಳ್ಕೊಂಡು ಆಕೆಯ ಸಮಾಧಿಗೆ ಹೋಗ್ತಾ ಇದ್ದಾರೆ. ಸಮಾಧಿ ಆಗ್ತದ, ಎಲ್ಲ ಜನ ಮಣ್ಣು ಮಾಡಿ ಸಮಾಧಿ ಮಾಡಿ ಮನೆಗೆ ಹೋಗ್ತಾರ. ರಾಜ ಮಾತ್ರ ಪತ್ನಿಯ ಸಮಾಧಿಯಲ್ಲಿ ಹಂಗೇ ಕೂತಿರ್ತಾರೆ, ಅಲ್ಲೇ ಕೂತಿರ್ತಾರೆ. ಯಾರು ಹೇಳಿದ್ರೆ ಕೇಳೋದಿಲ್ಲ, ನನ್ನ ಧರ್ಮ ಪತ್ನಿ ಅಂದ್ಬಿಟ್ಟು ಬರೋದಿಲ್ಲ, ಒಳಗಳ ನೆಲಗಳ ನಾ ಇಲ್ಲೇ ಇರ್ತೀನಿ, ನನಗೆ ಬರೋದು ಆಗಲ್ಲ ಅಂತ ತಿಳ್ಕೊಂಡು. ಆ ಸಂದರ್ಭದಲ್ಲಿ ಊರನ ಜನ ಹೋಗಿ ಸಂತರಿಗೆ ಕೇಳ್ತಾರೆ, ಇಂಥ ಮಹಾಪೂಜೆಗೆ ಕೇಳ್ತಾ ಇದ್ರು, ಅಪ್ಪೋರೆ ನಮ್ಮ ರಾಜ ಹೆಂಡತಿ ಸತ್ತಾಳ, ಮಣ್ಣು ಮಾಡ್ಯಾರ, ಎಲ್ಲ ಮುಗಿದ, ಅಲ್ಲಿಂದ ಬರ್ಲಿಕ್ಕೆ ಇರಲಿಲ್ಲ, ನಮ್ಮ ಸಂಸ್ಥಾನದ ಗತಿ ಏನು, ರಾಜ್ಯದ ಗತಿ ಏನು ತಿಳ್ಕೊಂಡು ಕೇಳಿದಾಗ, ಇಲ್ಲ ನಾನು ಮನಸ್ಸನ್ನು ಪರಿವರ್ತನೆ ಮಾಡ್ತೀನಿ, ನಾ ಪ್ರಯತ್ನ ಮಾಡ್ತೀನಿ ತಿಳ್ಕೊಂಡು ಹಿಂಗೆ ರಾಜ ಸಮಾಧಿ ನೋಡ್ಕೊಂಡು ಅಳತಿರ್ತಾನ, ಪತ್ನಿಯ ಬಗ್ಗೆ ಧ್ಯಾನ ಮಾಡ್ತಿರ್ತಾನ, ಚಿಂತೆ ಮಾಡ್ತಾನ, ಧಾರಾಕಾರವಾಗಿ ಕಣ್ಣಾಗ ನೀರು ಸುರಿತಿರ್ತಾರ. ಆ ಸಂದರ್ಭದಲ್ಲಿ ಸಂತರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಕೂಡ ಹಿಂಗೆ ಕುಂತು ಒಂದು ಸುಂದರವಾದಂಥ ಒಂದು ಗಡಿಗೆ ತರ್ತಾರೆ. ಮಣ್ಣಿನ ಗಡಿಗೆ 3 ಕಲ್ಲಿಟ್ಟರೆ ಅದು ಕೊಡ್ತದೆ. ಆದ್ರೆ ಪೂಜ್ಯರ ಸಂತರು ಏನು ಮಾಡ್ತಾ ಇದ್ದಾರೆ ಅಂದರೆ, 2 ಕಲ್ಲಿಟ್ಟು ಆ ಮಣ್ಣಿನ ಗಡಿಗೆ ಹಿಂಗೆ ಇಡ್ತಾರ, ಇಟ್ಟು ಕೂಡಲೇ ಹುಡುಕ್ತಾ ಕೊಡ್ತದೆ. ಅವರು ಮತ್ತೆ ಕರಿ ಇಡ್ತಾರೆ, ಅದು ಮತ್ತೆ ಕೊಡ್ತದೆ. 3 ಕಲ್ಲಿಟ್ಟರೆ ನಿಲ್ಬೇಕಾದ್ರೆ 2 ಕಲ್ಲಿಟ್ಟು ಹೇಗೆ ನಿಲ್ತದೆ, ಅದು ಉಳ್ಳಿ ಏನಾಗ್ತದೆ ಅಂತಂದ್ರೆ ಕೊನೆಗೆ ಒಂದು 5-10 ನಿಮಿಷದ ಪಟ್ಟ ತೊಳ್ದು ಗಡಿಗೆ ಹೊಡೆದ ಕೂಡಲೇ ಈ ಕಡೆ ರಾಜ ಸಮಾಧಿ ಹೆಂಡತಿ ಮುಂದೆ ಆಡ್ತಾನ, ಗುರುಗಳ ಸಂತರು ಅವ್ರು ಆಡ್ತಾರೆ, ಎಂಥ ಗಡಿಗೆ ನಂದು, ಕುಂಬಾರ ಮಾಡಿದ ಗಡಿಗೆ, ನನ್ನ ಗಡಿಗೆ ಹೊಡಿತು, ಎಂಥ ಗಡಿಗೆ ಹೊಡಿತು, ಎಂಥ ಸುಂದರವಾದಂಥ ಗಡಿಗೆ, ಮಣ್ಣಿನ ಗಡಿಗೆ, ಇದ್ರಾಗೆ ನಾ ಪ್ರಸಾದ ಮಾಡ್ತಿದ್ದೆ, ಇದ್ರಾಗೆ ಅನ್ನ ಮಾಡ್ತಿರು, ಎಲ್ಲ ಆಗ್ತದೆ, ನಾನು ಗಡಿಗೆ ಹೊಡಿತು ಅಂತ ತಿಳ್ಕೊಂಡು ಚಿಂತಾಕ್ರಾಂತನಾಗಿ ದುಃಖ ಮಾಡುವಂಥ ಸಂದರ್ಭದಲ್ಲಿ ರಾಜ ಕುಂತಿರ್ತಾರ, ಸಮಾಧಿ ಸ್ವಲ್ಪ ನೋಡ್ತಾನೆ, ಏನ್ರಿ ಸ್ವಾಮಿ ಮತ್ತೆ ಇವ್ರಿಗಂದ್ರೆ ಅವ್ರಿಗೆ ಕೇಳ್ತಾನೆ ರಾಜ, ಏಯ್ ಸ್ವಾಮಿ ಕಾಯಿ ಡ್ರೆಸ್ ಹಾಕಿದ್ರೆ ಬುದ್ಧಿ ಅಲ್ಲ ನೀವು, ಮಣ್ಣಿನ ಗಡಿಗೆ ಹೊಡೆದು ಮಾಡ್ತಾರೆ, ನಾವು ಮಣ್ಣಿನ ಗಡಿಗೆ ಹೊಡೆದು ಮತ್ತೊಂದು ಗಡಿಗೆ ತಗೋಬೇಕಲ್ಲ. ಅವಾಗ ಸಂತರು ಹೇಳ್ತಾರೆ, ಹುಚ್ಚ ರಾಜ, ನಾ ಹುಚ್ಚಲ್ಲ ಹುಚ್ಚ, ನೀ ನಿಜವಾದ ಹುಚ್ಚ, ನೀ ಹುಚ್ಚ. ಇದು ದೇಹ ಅಸ್ಥಿರವಾದಂಥ ದೇಹ, ಮಣ್ಣಿನ ದೇಹ ಮಣ್ಣಾಗ ಆಗ್ಯದ, ನೀ ಯಾಕೆ ಹೇಳ್ತೇವೋ ಭಾಳೆ ಅಂತ ತಿಳ್ಕೊಂಡು ಅವ್ರು ಸಂತ ಮಣ್ಣಿನ ದೇಹ ಮಣ್ಣಾಗ ಹೋಗ್ಯಾರ, ಪಂಚಭೂತಗಳಲ್ಲಿ ಏನಾಗ್ಯದ, ನೀ ಯಾಕೆ ಹೇಳ್ತೇವೆ ಅಂದಾಗ ಅವ್ರಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ, ಓಹೋ ಖರೇದ ಪೂರ್ ಹೇಳೋ ಮಾತನ್ನು ತಿಳ್ಕೊಂಡು ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ 11 ತಲೆದ ಕಡೆ ಅವರಿಗೆ ಹಾಕಿ ಚಾದ ಹಚ್ಚಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನ. ಆ ರಾಜ ಬೇರೆ ಯಾವಲ್ಲ, ಭರ್ತೃಹರಿ ಎನ್ನುವಂಥ ರಾಜ ಎನ್ನುವಂಥ ಮಾತನ್ನ ಅವನ ನೀತಿ ಶತಕದ ಚರಿತ್ರೆಯಲ್ಲಿ ಬರ್ತಾ ಇದ್ದೇವೆ. ಅಂತಹ ಪವಿತ್ರವಾದಂಥ ಒಂದು ಈ ದೇಹವನ್ನು ನಾವು ಸುಖ ಬರಲಿ ದುಃಖ ಬರಲಿ ಮತ್ತೇನೇ ಕಷ್ಟ ಬಂದರೂ ಕೂಡ, ಯಾಕಂದ್ರೆ ನೀವು ಗೃಹಸ್ಥರಿದ್ದೀರಿ, ನಿಮ್ಗೆ ದುಃಖ ಆದಾಗ, ನಿಮಗೆ ಕಷ್ಟ ಬಂದಾಗ ಭಾಳ ದುಃಖ ಆಗ್ತದೆ. ದುಃಖ ಆದ್ರೂ ಕೂಡ ನೀವು ಯಾರು ಧ್ಯಾನ ಮಾಡ್ಬೇಕಂದ್ರೆ, ಈ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ದೇವರ ಧ್ಯಾನ ಮಾಡಿರಿ. ಶ್ರೇಷ್ಠವಾದಂತಹ ದೇವರ ಧ್ಯಾನ ಯಾರು? ಇವತ್ತು ಶ್ರೇಷ್ಠವಾದಂಥ ದೇವರು ಯಾರು ಏನು ಕೇಳ್ಬೋದು? ನಾವು ಒಬ್ಬರ ಹೆಸರು ಹೇಳೋದು, ನಿಮ್ಮ ಮನಸ್ಸಿನಾಗ ಯಾರು ಕುಂತಾರ ನೋಡಿ, ನಿಮ್ಮ ಮನಸ್ಸಿನಾಗ ಯಾರು ಕುಂತಾರ ಅವರೇ ಶ್ರೇಷ್ಠವಾದಂಥ ದೇವರು, ಅವರೇ ಶ್ರೇಷ್ಠ. ಯಾರು ಬೇಕಾದವ್ರ ಬಗ್ಗೆ ಮಾಡಿರಿ ಧ್ಯಾನ, ಗುರುವಿನ ಬಗ್ಗೆ ಮಾಡಿರಿ, ಲಿಂಗದ ಬಗ್ಗೆ ಮಾಡಿರಿ, ಶರಣರ ಬಗ್ಗೆ ಮಾಡಿರಿ. ಯಾರು ಧ್ಯಾನ ಮಾಡಿದ್ರೆ ಅವ್ರ ಆಶೀರ್ವಾದ ಆಗ್ತದೆ. ಏನೇ ಕಷ್ಟ ಬಂದಾಗ ಪ್ರೀತಿ ಭಕ್ತಿಯಿಂದ ದೇವರನ್ನು ನೆನೆರಿ, ನಿಮ್ಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಪರಮಾತ್ಮನಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಬರುವಂಥ ಸಂದರ್ಭದಲ್ಲಿ ದಾರಿಯಾಗಿ ನೋಡಿ ಸ್ವಲ್ಪ ಒಂದು 15 ನಿಮಿಷ ಆಯ್ತು. ಅಪ್ಪೋರಿಗೆ ಹೇಳಿದ, ಅಪ್ಪೋರೆ ಕರೆಕ್ಟ 11:45 ಬರ್ತೀನಿ ಅಂದ್ರೆ ಒಂದು 15-20 ನಿಮಿಷ ತಡ ಆಯ್ತು. ಯಾಕೆ ತಡ ಆಯ್ತು ಅಂತ ದಾರಿಯಾಗ ಅಂದ್ರೆ ಎಲ್ಲ ಹೆಸರಿನ ರಾಶಿ ನಡೆದಿದ್ರು, ರೋಡಿನ ಮ್ಯಾಗ ಹೆಸರಿನ ರಾಶಿ ನಡೆದಿದ್ರು. ನನಗೇನು ಖುಷಿ ಆಯಿತು, ನೀವೇನು ತುಲಾಭಾರ ಮಾಡ್ತಾ ಇದ್ದೀರಲ್ಲ, ಇದಕ್ಕಿಂತ ಹೆಚ್ಚಿನ ಖುಷಿ ಆ ರಾಶಿ ನೋಡಿ ನನಗೆ ಖುಷಿ ಆಯ್ತು, ರೈತರ ರಾಶಿ. ಅವಾಗ ಹತ್ತು ನಾವು ಹೇಳ್ಕೊಂಡು, ಅಪ್ಪ ಈ ವರ್ಷದಲ್ಲಿ ಹೆಸರ ಉದ್ದ ಬೆಳೆ ಎಲ್ಲ ಚಂದ ಅಥವಾ ಇದೇ ರೀತಿ 1 ವರ್ಷ ಮಾಡಬೇಡಪ್ಪ. ಹೇಳಂ ತಾಲೂಕು ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಭಾಗದ ಎಲ್ಲ ಜನರಿಗೆ ಈ ವರ್ಷ ಹೆಂಗೆ ಹೆಸರು ಬೆಳೆದವ, ಒಂದು 10 ವರ್ಷ ಅಂತ ಹಿಂಗೆ ಮಾಡಪ್ಪ ಹೆಸರು ಬೆಳೆಯಲ್ಲ ದೇವರನ್ನು ಪ್ರಾರ್ಥನೆ ಮಾಡಿ ಬಂದಿದೆ. 15 ನಿಮಿಷ ಕೂಡ ಆಯಿತು. ಯಾಕಂದ್ರೆ ಮುಂದೊಂದು ದಿನ ಬರ್ತದೆ, ಭಾಳ ಲಕ್ಷ ಕೊಟ್ಟು ಕೇಳಿದ್ರು. ಶಾಸಕರಿರ್ಬೋದು, ಇವತ್ತು ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಏನೆಲ್ಲ ಆದ್ರೂ ಕೂಡ ಮುಂದೊಂದು ದಿನ ಹೆಂಗೆ ಬರ್ತದೆ, ರೈತರು ರಾಜರಾಗಿ ಮೆರೆಯುವಂಥ ಕಾಲ ಬರಲಿ ಅಂತ ತಿಳ್ಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ನಮಗೆ ನಿಜವಾಗಿ ನಮ್ಮನ್ನು ಉಳಿಸ್ತಕ್ಕಂಥ ಒಂದು ಯಾರಾದರೂ ದೈವ ಇದ್ರೆ ಅದು ರೈತ ಬಾಂಧವ. ಇವತ್ತು ನಿಜವಾಗಿ ಜಗತ್ತಿನಲ್ಲಿ ಶ್ರೇಷ್ಠ ಜಗದ್ಗುರು ಯಾರಾದರೂ ಇದ್ರೆ ಧರ್ಮದ ಗುರುಗಳು ಇರ್ಬೋದು, ಜಗದ್ಗುರು ಯಾರಾದರೂ ಇದ್ರೆ ಆತ ರೈತ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರೀತಿ ಭಕ್ತಿ ಅಂತ ಹೇಳಿ ಅವರನ್ನು ಸದಾಕಾಲ ಖುಷಿಯಿಂದ ಇಡು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಕೂಡ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ.
ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮೀಜಿಯವರು ಇವತ್ತು ಈ ಭಾಗದಲ್ಲಿ ಕ್ರಿಯಾತ್ಮಕವಾಗಿರ್ತಕ್ಕಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಮ್ಮ ದೊಡ್ಡದಾಗಿರ್ತಕ್ಕಂಥ ಭಾರತ ವಿಕಾಸ ಸಂಗಮ ಅಂತ ಮತ್ತು ಪಕ್ಕದ ಬಸವೇಶ್ವರ ಸ್ವರ್ಣ ಜಯಂತಿ ಕಾರ್ಯಕ್ರಮ ಬಹಳ ಶ್ರೇಷ್ಠ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಬಸವರಾಜ ಪಾಟೀಲ್ಜಿಯವರು. ನ ಭೂತೋ ನ ಭವಿಷ್ಯಕ್ಕೆ ಎನ್ನುವ ಹಾಗೆ, ಯಾಕಂದ್ರೆ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ನೋಡ ಸರ್ವಜ್ಞ ಅಂತ. ಆಡೋದ್ನಾಗ ಮಾಡ್ಬೇಕಂತ ಇದೇ ಸ್ಟೇಜಿನಾಗ ಅಪ್ಪರಿಗೆ ಒಂದು ಸಣ್ಣದ ಕಾಣಿಕೆ ಕೊಟ್ಟಿದ್ದೆ ನಾವು. ನೀವು ಭಾಳ ಚಂದ ಕೊಕ್ಕಲಬಸವೇಶ್ವರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಹಾಕೊಂಡು ಮಾಡಿದಿಂದ 5 ಲಕ್ಷ ಕೊಡ್ತೇವಂತ. ಆಲ್ರೆಡಿ ಚೆಕ್ ಎಲ್ಲ ಮುಟ್ಟೇದವ್ರಿಗೆ ಜಮಾ ಆಗ್ಯಾದವ್ರು. ಮತ್ತು ಹೇಳ್ತಾರೆ ಆ ದಿಸೆಯಲ್ಲಿ ಅದಕ್ಕೆ ಕಾಣಿಕೆಯಾಗಿ ನಾವು ಸಲ್ಲಿಸಿ ಇವೆಲ್ಲರೂ ಕೂಡ ಈ ಭಾಗದ ಜನತೆ ತನು ಮನ ಧನದಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 8 ದಿನಗಳ ಪರ್ಯಂತರವಾಗಿ ನಡೆಯುವಂಥ ಆ ಕಾರ್ಯಕ್ರಮಕ್ಕೆ ಆಡದಲ್ಲಿ ಇರ್ಬೇಕಂತ ಕಂಡೀಷನ್ ಮಾಡ್ಯಾರ. ಈಗ ಆಲ್ರೆಡಿ ಎಲ್ಲ ದಿನ 2 ದಿನ ಇರ್ಬೇಕನ್ನೋದು ಬರ್ಕೊಂಡ ಸೋಮಣ್ಣ ಎಲ್ಲ 6 ದಿನ ಆದರೆ ಇವ್ರು 6 ತಿಂಗಳು ಎದುರು ಇಟ್ಕೊತಾರೆ ನಮಗೆ. ಅಲ್ಲೇ ಮಾಡ್ಬೇಕ್ರೆ ಹಾಕ್ಬೋದು. ಅದಕ್ಕಾಗಿ ಇನ್ನೆಲ್ಲರ ಭಕ್ತಿ ಪ್ರೀತಿ ಹಿಂಗೆ ಇರಲಿ, ವಿಶ್ವಾಸ ಹಿಂಗೆ ಇರಲಿ, ಸದಾಕಾಲ ಇನ್ನೆಲ್ಲ ಸಂಗೀತಗಾರ ಭಾಳ ಚೆನ್ನಾಗಿ ಬರ್ತಾರೆ. ಪಟ್ನಾಡಿ ಪದ್ಯವನ್ನು ಹಾಡಿದ್ರು ಎಲ್ಲ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾವಿಟ್ಟು ಇವತ್ತು ನೋಡಿ ನಮ್ಮ ಶರಣಪ್ರಕಾಶ್ ಪಾಟೀಲ್ರಿಗೆ ಭಾಳ ದೊಡ್ಡದಾಗಿರುವಂಥ ಶ್ರೇಷ್ಠ ಕಾರ್ಯಕ್ರಮ ಇತ್ತು. ಆ ಎಲ್ಲ ಕಾರ್ಯಕ್ರಮ ಬದಿಗಿರಿಸಿ ನನ್ನ ರಾಜಕೀಯ ಕಾರ್ಯಕ್ರಮಕ್ಕಿಂತಲೂ ಕೂಡ ಗುರುವಿನ ಕಾರ್ಯಕ್ರಮ ಶ್ರೇಷ್ಠ ಅಂತ ತಿಳ್ಕೊಂಡು ಇವತ್ತು ಅವರು ಉಪಸ್ಥಿತರಿದ್ದಾರೆ. ಸದಾಕಾಲದಲ್ಲಿ ಆಶೀರ್ವಾದ. ಮತ್ತು ಹೈದರಾಬಾದಲ್ಲಿ ಭಾಳ ದೂರಿದ್ದರು ನಮ್ಮ ರಾಜ್ಕುಮಾರ್ ಪಾಟೀಲ್ ಕಲ್ಕೂರವರು. ಹರ್ಕೋಡು ಮಠದಲ್ಲಿ ಭಾಳ ಭಕ್ತಿ ಇಟ್ಕೊಂಡು ಅವರು ಶಾಸಕರಿದ್ದಾಗ ಅದ್ಭುತವಾಗಿರ್ತಕ್ಕಂಥ ರೈತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ. ನಮಗೆ ಅವರು ಇವರು ಅಂತಿಲ್ರಿ, ಹರ್ಕೋಡು ಮಠಕ್ಕೆ ಎಲ್ಲರೂ ಬರ್ತಾರೆ. ಯಾರು ಬಂದರೂ ಅವ್ರಿಗೆ ಬಂದವರಿಗೆ ಸಾಲ ಆಗ್ತದೆ. ಅವರೇ ಬರಲಿ, ಇವರಿಗೆ ರೈತರು ಸೆಲೆಕ್ಟ್ ಅರ್ಥ ಮಾಡ್ತೀನಿ ಅಂದ್ರೆ ಅವ್ರು ಶಾಸಕರಾಗಲಿ ಇವ್ರು ಶಾಸಕರಾಗಲಿ ತಿಳ್ಕೊಂಡು ಯಾರು ಬಂದರೆ ಕೈ ಇಡೋರು, ಯಾರು ಗೆದ್ದು ಬರ್ತಾರೆ ಅವ್ರಿಗೆ ಸಾಲ ಆಗ್ತದೆ. ಅವ್ರಿಗೆ ಏನು ನಾವು ಹೇಳ್ತೀವಿ ಅಂತಂದ್ರೆ ಯಾವುದೇ ಥರದ ಮನೋಭಾವನೆ ಮಾಡಲಾರ್ದು ಎಲ್ಲ ಜನಾಂಗದವರನ್ನು ಒಪ್ಪಿಕೊಂಡು ಕಾರ್ಯ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದು ಸೇರಿ ಶರಣಪ್ರಕಾಶ್ ಪಾಟೀಲ್ ಎಲ್ಲ ಜನಾಂಗದವರನ್ನು ಒಪ್ಪಿಕೊಂಡು ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6-7 ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿರ್ತಕ್ಕಂಥ ಕೀರ್ತಿ ಶರಣಪ್ರಕಾಶ್ ಪಾಟೀಲ್ರಿಗೆ ಸಲ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂಥ ಪುಣ್ಯಾತ್ಮರು ಈ ಕಾರ್ಯಕ್ರಮಕ್ಕೆ ಬಹಳ ಭಕ್ತಿಯಿಂದ ಬಂದಿದ್ದಾರೆ. ನಮ್ಮ ರಾಜ್ಕುಮಾರ್ ಪಾಟೀಲ್ ಕಲ್ಕೂರವರು ಕೂಡ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೋಲು ಗೆಲುವು ಮುಖ್ಯವಲ್ಲ, ಚುನಾವಣೆಯಲ್ಲಿ ಸೋಲು ಇರ್ತದೆ, ಗೆಲುವು ಇರ್ತದೆ. ಆದ್ರೆ ನಿಜವಾದ ರಾಜಕೀಯ ನಾಯಕರಂದ್ರೆ ಯಾರು ಜನರ ಹೃದಯದಲ್ಲಿ ಇರ್ತಾ ಇದ್ದಾರಲ್ಲ ಅವರೇ ನಿಜವಾದ ನಾಯಕರು ಎನ್ನುವಂಥ ನಿಮ್ಮೆಲ್ಲರಿಗೂ ಕೂಡ ಶುಭಾಶೀರ್ವಾದವನ್ನು ಹೇಳಿ ಹಲ್ಲಪ್ಪಯ್ಯ ಸ್ವಾಮೀಜಿಯವರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಮುಗಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಶುಭವನ್ನು ಕೋರಿ 2 ಮಾತುಗಳನ್ನು ಮುಗಿಸ್ತಾರೆ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.